ನಮಸ್ಕಾರ ಸ್ನೇಹಿತರೆ, ನಾಳಿನ ಗೀತಾ ಸಂಚಿಕೆಯಲ್ಲಿ ಕಡೆಗೂ ಧರ್ಮಪಾಲ ಅವರಿಗೆ ವಿಜಯ್ ಬೇರಾರೂ ಅಲ್ಲ ಸೂರ್ಯಪ್ರಕಾಶ್ ಮಗ ಅನ್ನೋ ಸತ್ಯ ಗೊತ್ತಾಗಿದೆ. ಈ ಸತ್ಯನ ತಿಳ್ಕೊಂಡು ಈಗ ಧರ್ಮಪಾಲ ವಿಜಿನ ಸಾಯಿಸೋಕ್ಕೆ ಅಂತ ಹೊರಟಿದ್ದಾರೆ. ಹಾಗಾದರೆ ಏನಾಗುತ್ತೆ? ವಿಜಯ್ನ ಧರ್ಮಪಾಲ ಅವರು ಸಾಯಿಸ್ಬಿಡ್ತಾರಾ ಅಥವಾ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾಳಿನ ಸಂಚಿಕೆಯಲ್ಲಿ ಧರ್ಮಪಾಲ ಅವರಿಗೆ ವಿಜಯ್ ಬೇರಾರೂ ಅಲ್ಲ ಸೂರ್ಯಪ್ರಕಾಶ್ ಮಗ ಅನ್ನೋ ಸತ್ಯ ಗೊತ್ತಾಗಿದೆ. ಧರ್ಮಪಾಲ ಅವರಿಗೆ ಭಾನುಮತಿ ಕಡೆ ವ್ಯಕ್ತಿ ಕಾಲ್ ಮಾಡಿ ವಿಜಯ್ ನಿಮ್ಮ ಊರಿಗೆ ಬರ್ತಿದ್ದಾನೆ, ಅವನು ಸೂರ್ಯಪ್ರಕಾಶ್ ಅವ್ರ ಮಗ ಅನ್ನೋ ಸತ್ಯನ ಫೋನ್ ಮಾಡಿ ತಿಳಿಸ್ತಾರೆ. ಆಗ ಆ ವಿಚಾರನ ತಿಳಿದು ಧರ್ಮಪಾಲ ಅವರು, ನೀವು ಯಾರಿಗೋ ಫೋನ್ ಮಾಡೋಕ್ಕೋಗಿ ನನಗೆ ಮಾಡಿರ್ಬೋದು, ಸರಿಯಾಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿ, ಇಲ್ಲ ನಾನು ಕರೆಕ್ಟ್ ನಂಬರ್ಗೆ ಕಾಲ್ ಮಾಡಿದ್ದೀನಿ, ಭಾನುಮತಿ ಅವರು ನನಗೆ ಜೈಲಲ್ಲಿ ಪರಿಚಯ ಆಗಿದ್ದರು, ನಂದು ಇವತ್ತು ಜೈಲಿಂದ ರಿಲೀಸ್ ಆಯಿತು, ನೀನು ಹೋದ ತಕ್ಷಣ ಧರ್ಮಪಾಲ ಅವ್ರಿಗೆ ಸೂರ್ಯಪ್ರಕಾಶ್ ಮಗ ಯಾರು ಅನ್ನೋ ಸತ್ಯನ ತಿಳಿಸು, ಮತ್ತು ಅವನು ನಿಮ್ಮೂರಿಗೆ ಬರ್ತಿದ್ದಾನೆ ಅನ್ನೋ ವಿಚಾರನ ತಿಳಿಸು ಅಂತ ಹೇಳಿದರು. ಹಾಗಾಗಿ ನಿಮಗೆ ಕಾಲ್ ಮಾಡಿದೆ ಅಂತ ಹೇಳಿದಾಗ ಧರ್ಮಪಾಲಗೆ ಆ ಮಾತನ್ನು ಕೇಳಿ ಶಾಕ್ ಆಗುತ್ತೆ. ಮತ್ತೊಂದು ಕಡೆ ಸೂರ್ಯಪ್ರಕಾಶ್ ಹೆಸರನ್ನ ತಿಳಿದು ಅವರು ತುಂಬಾ ಉದ್ರೇಕದಿಂದ ವರ್ತಿಸ್ತಾರೆ. ಭಾನುಮತಿ ಕಡೆ ವ್ಯಕ್ತಿ, ಈಗಾಗಲೇ ಸೂರ್ಯಪ್ರಕಾಶ್ ಅವ್ರ ಮಗ ವಿಜಯ್ ನಿಮ್ಮ ಊರಿಗೆ ಬಂದಿರಬೇಕು, ಅದನ್ನು ತಿಳಿಸೋಕೆ ಅಂತಲೇ ನಿಮಗೆ ಹೇಳಿದೆ. ಈಗ ನಾನು ವಿಜಯ್ ಫೋಟೋನ, ಅಂದರೆ ಸೂರ್ಯಪ್ರಕಾಶ್ ಮಗನ ಫೋಟೋನ ಕಳಿಸ್ತೀನಿ, ಅವನೇನಾನು ಬಂದಿದ್ದಾನ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ತಮ್ಮ ಫೋನ್ನಿಂದ ವಿಜಯ್ ಫೋಟೋನ ಧರ್ಮಪಾಲ ಅವ್ರ ಫೋನ್ಗೆ ಕಳಿಸ್ತಾರೆ. ಆ ಫೋಟೋನ ನೋಡಿ ಧರ್ಮಪಾಲಗೆ ಶಾಕ್ ಆಗುತ್ತೆ. ಇದೇ ವ್ಯಕ್ತಿ ಅಲ್ವಾ ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ದು ಅಂತ ಅಂದ್ಕೊಂಡು ಆ ವ್ಯಕ್ತಿನ ನೆನೆಸ್ಕೊಂಡು ತುಂಬಾ ಉದ್ರೇಕಗೊಳ್ತಾರೆ. ಏನು, ಇವನು ಸೂರ್ಯಪ್ರಕಾಶ್ ಮಗನ? ಅವ್ರ ಅಪ್ಪ ನಮ್ಮ ಊರಿಗೆ ಬಂದಿದ್ದರೆ ಅವನ ಕತೆನೇ ಮುಗಿಸ್ಬಿಡ್ತಿದ್ವಿ, ಆದರೆ ಆ ವ್ಯಕ್ತಿ ಬರಲಿಲ್ಲ, ಈಗ ಅವನ ಮಗ ಬಂದಿದ್ದಾನೆ, ಅವನಂತೂ ಸುಮ್ಮನೆ ಬಿಡೋದಿಲ್ಲ, ಅವನ ಕತೆ ಇನ್ನೂ ಮುಗೀತು. ಸೂರ್ಯಪ್ರಕಾಶ್, ನೀನು ಎಲ್ಲಿದೆಯೋ ಅಲ್ಲಿಗೆ ನಿನ್ನ ಮಗನೂ ಕಳಿಸ್ತೀನಿ ಅಂತ ತುಂಬಾ ಕೋಪ ಮಾಡಿಕೊಂಡು ಮನೇನ ಬಿಡ್ತಾರೆ. ಈ ಕಡೆ ಧರ್ಮಪಾಲನ ಮನೆ ಕೆಲಸದವನು, ಯಾಕೆ ಯಜಮಾನ್ರೆ, ಯಾಕೆ ಈ ರೀತಿ ಕೂತಿದ್ದೀರಾ, ಯಾಕೆ ಈ ರೀತಿ ನೀವು ಉದ್ರೇಕಗೊಳ್ತಿದ್ದೀರಾ ಅಂತ ಕೇಳ್ತಾರೆ. ಆ ಮಾತನ್ನು ಕೇಳಿ, ನಾನು ಯಾಕೆ ಹೀಗಿದ್ದೀನಿ ಅಂತ ಅಂದ್ಕೊಂಡಿದ್ಯಾ, ಬೆಳಗ್ಗೆ ಬಂದಿದ್ದಾಳ ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ ನಿಂಗೆ ಅಂತ ಹೇಳಿದಾಗ, ಯಾರು ಅಂತ ಕೇಳ್ತಾರೆ. ಆಗ ಧರ್ಮಪಾಲ ತಮ್ಮ ಫೋನಲ್ಲಿ ಬಂದಿದ್ದಂತಹ ವಿಜಿ ಫೋಟೋನ ತೋರಿಸ್ತಾರೆ. ಆ ಫೋಟೋನ ನೋಡಿ, ಅಯ್ಯೋ ಇವರೇ ತಾನೇ ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ದು ಅಂತ ಹೇಳಿದಾಗ, ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸೂರ್ಯಪ್ರಕಾಶ್ ಮಗ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿ ಧರ್ಮಪಾಲ ಮನೆ ಕೆಲಸದವನಿಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಒಂದು ಮಚ್ಚನ ತೊಗೊಂಬಂದು, ಈಗಲೇ ನಡೀಲಿ, ಜಾಸ್ತಿ ದೂರ ಅವನು ಹೋಗಿರೋಕ್ಕೆ ಸಾಧ್ಯ ಇಲ್ಲ, ಅವನ ಕತೆನ ಈಗಲೇ ಮುಗಿಸೋಣ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿ ಧರ್ಮಪಾಲ, ಹೌದು ನೀನು ಹೇಳ್ತಿರೋದು ಕರೆಕ್ಟೇ, ಅವನು ಬೆಳಿಗ್ಗೆನೇ ಸೂರ್ಯಪ್ರಕಾಶ್ ಮಗ ಅನ್ನೋ ಸತ್ಯ ಗೊತ್ತಿದ್ರೆ ಇಷ್ಟೊತ್ತಾಗಲೇ ಅವನ ಕತೆನ ಮುಗಿಸ್ಬಿಡ್ಬೋದಾಗಿತ್ತು, ಆದರೆ ಈಗ ಗೊತ್ತಾಗಿದೆ. ಯಾಕೆ ನಮ್ಮ ಹತ್ರ ನಾವು ರಿಸರ್ಚ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ನಮ್ಮ ಹತ್ರ ಆಶ್ರಯ ಕೇಳ್ಕೊಂಬಂದ, ಆ ಉದ್ದೇಶ ಏನು ಅಂತ ತಿಳ್ಕೊಬೇಕು. ಮೋಸ್ಟ್ಲಿ ಆ ಸೂರ್ಯಪ್ರಕಾಶೇ ತನ್ನ ಸಾಯೋಕ್ಕೂ ಮುನ್ನ ಎಲ್ಲ ಸತ್ಯಗಳನ್ನೂ ತನ್ನ ಮಗನಿಗೆ ಹೇಳಿರಬೇಕು. ಹಾಗಾಗಿ ಈ ವಿಜಯ್ ಅವ್ರ ಮಗ ನಮ್ಮ ಊರಿಗೆ ಬಂದಿದ್ದಾನೆ, ಅವನ ಕತೆನ ಈಗಿಂದೀಗಲೇ ಮುಗಿಸ್ಬೇಕು, ಆದರೆ ಅವನು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ಅವನ ಕತೆ ಮುಗಿಸ್ಬೇಕು ಅಂತ ಹೇಳಿ ಧರ್ಮಪಾಲ ಹಾಗೂ ಧರ್ಮಪಾಲ ಮನೆ ಕೆಲಸದವರು ಮಚ್ಚಿಟ್ಕೊಂಡು ವಿಧಿ ಇರೋ ಕಡೆಗೆ ಬರ್ತಿದ್ದಾರೆ. ಇನ್ನು ಈ ಕಡೆ ಆರಾಧ್ರ ಮಗಳನ್ನ ನಾನು ಮದುವೆ ಆಗೇ ಆಗ್ತೀನಿ, ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಆರಾಧ್ರ ಮಗಳನ್ನ ಅಟ್ಟಿಸ್ಕೊಂಡು ಬೇರುಂಡ ಬರ್ತಿರ್ತಾನೆ. ಆಗ ಎದ್ರುಕೊಂಡು ಆ ಆರಾಧಕರು ಮಗಳು ಓಡಿ ಬರ್ತಿರ್ತಾಳೆ. ಆಗ ಅವಳು ಆ ಬೇರುಂಡ ಕೈಗೆ ಸಿಕ್ಕಾಕೋತಾಳೆ. ಆಗ ಬಲವಂತವಾಗಿ ಎಳ್ಕೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಬೇರುಂಡ ಹೋಗ್ತಿರ್ತಾನೆ. ಆಗ ಅಲ್ಲಿಗೆ ಬಂದಂಥ ಆರಾಧಕರು, ನನ್ನ ಮಗಳನ್ನ ಬಿಡೋ, ನೀನು ಯಾಕೆ ನನ್ನ ಮಗಳಿಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ ಅಂತ ಕೈನ ಬಿಡ್ಸೋಕೆ ಅಂತ ಹೋಗ್ತಾರೆ. ಆಗ ಬೇರುಂಡ, ಏಯ್ ಇವಳೇ ನಿನ್ನ ಸ್ವಂತ ಮಗಳ, ಏನೋ ಅಪ್ಪ ಅಂತ ಅನ್ನಿಸ್ಕೊಂಡಿದ್ಯಾ, ಅದಕ್ಕೋಸ್ಕರ ನಾನು ನನ್ನ ಮಾವ ಅಂತ ನಿನಗೆ ಮರ್ಯಾದೆ ಕೊಡ್ತಿದ್ದೀನಿ, ಮೊದಲು ನಿನ್ನ ಮಗಳನ್ನ ಬಿಡು, ನಾನು ಮದುವೆ ಆಗಬೇಕು ಅಂತ ಬೇರುಂಡ ಹೇಳ್ತಾನೆ. ಆಗ ಅಚ್ಚಿ, ನಿನ್ನಂಥ ವ್ಯಕ್ತಿಗೆ ನನ್ನ ಮಗಳನ್ನ ಕೊಡೋದಿಲ್ಲ, ಅವಳು
ರಕ್ತ ಹಂಚ್ಕೊಂಡು ಹುಟ್ಟಿಲ್ದಂತೆ ಇರ್ಬೋದು. ಆದ್ರೂ ಇವಳು ನನ್ನ ಮಗಳೇ. ನಿನ್ನಂಥ ವ್ಯಕ್ತಿಗೆ, ಕ್ರೂರಿ ಅಂತ ವ್ಯಕ್ತಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಬಿಡೋ ಅಂತ ಹೇಳಿ ಅವನ ಕೈಯಿಂದ ಬಿಡಿಸ್ಕೊತಾನೆ ತನ್ನ ಮಗಳನ್ನ. ಆಗ ಬೇರುಂಡ ತುಂಬಾ ಸಿಟ್ಟು ಮಾಡಿಕೊಂಡು, ಕೋಪ ಮಾಡಿಕೊಂಡು, ಏಯ್, ನಿನ್ನನ್ನು ಮಾವ ಅಂತ ಮರ್ಯಾದೆಯಿಂದ ಕರೀತಿದ್ದೀನಿ, ನೀನು ಸುಮ್ಮನೆ ನಿನ್ನ ಮಗಳನ್ನ ಬಿಟ್ಬಿಡು, ನಾನಂತೂ ಇವತ್ತು ಅವಳನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆ ಹುಡುಗಿ ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಿರ್ತಾಳೆ. ಆಗ ಅದೇ ಸಮಯಕ್ಕೆ ಎದುರುಗಡೆ ಗೀತಾ ವಿಜಿ ಈ ಕಾರು ಬರುತ್ತೆ, ಬಂದು ನಿಂತ್ಕೊಳ್ಳುತ್ತೆ. ಆ ಕಾರ್ಗೆ ಆ ಆರಾಧಕರು ಮಗಳು ಡ್ಯಾಶ್ ಆಗ್ತಾಳೆ. ಅದನ್ನು ನೋಡಿದಂತಹ ವಿಜಿ ಮತ್ತು ಗೀತಾ ಯಾರು ಈ ಹುಡುಗಿ ಅಂತ ಸಡನ್ನಾಗಿ ಶಾಕ್ ಆಗ್ತಾರೆ. ಆಗ ಎದುರುಗಡೆ ಅಟ್ಟಿಸ್ಕೊಂಡು ಬತ್ತಿದಂತಹ ಬೇರುಂಡನ ನೋಡ್ತಾನೆ. ಆಗ ವಿಜಿ ಕೆಳಗಡೆ ಇಳಿದು ಆ ಬೇರುಂಡಂಗೆ ಸರಿಯಾದ ಪಾಠ ಕಲಿಸ್ತಾನೆ, ಅವನಿಗೆ ಒದ್ದು ಬುದ್ಧಿ ಕಲಿಸ್ತಾನೆ. ಆಗ ಬೇರುಂಡ, ಏ ಯಾರೋ ನೀನು, ನನ್ನ ಹುಡುಗಿನ ಬಿಡೋ ಅಂತ ಹೇಳಿ ಅವನ ಜೊತೆಯಲ್ಲಿ ಕಿತ್ತಾಟಕ್ಕೆ ನಿಂತ್ಕೋತಾನೆ. ಇಬ್ಬರ ನಡುವೆ ತುಂಬಾ ಫೈಟ್ ಆಗುತ್ತೆ. ಏ, ಅವಳು ಬೇರೆ ಯಾರೂ ಅಲ್ಲ, ನಾನು ಮದುವೆ ಆಗೋ ಹುಡುಗಿ ಕಣೋ, ಅವಳ ಹತ್ರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ನೀನು ಯಾರೋ ಅದನ್ನೆಲ್ಲ ಕೇಳೋದಕ್ಕೆ ಅಂತ ಜೋರಾಗಿ ಕಿರ್ಚ್ತಾನೆ. ಆಗ ನೀನು ಮದುವೆ ಆಗೋ ಹುಡುಗಿ ಜೊತೆಲೇ ಈ ರೀತಿ ಅಸಹ್ಯವಾಗಿ ನಡ್ಕೋತಿದ್ಯಾ, ಇಷ್ಟೆಲ್ಲ ಕೆಟ್ಟದಾಗಿ ನಡ್ಕೋತಿದ್ಯಾ ಅಂದರೆ ಇನ್ನು ಬೇರೆ ಹೆಣ್ಮಕ್ಳ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೋಬೇಡ ನೀನು ಅಂತ ಹೇಳಿ ಅವನಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸ್ತಾನೆ. ಆಗ ಆ ಆರಾಧಕರ ಮಗಳು ಓಡ್ಬಂದು ವಿಜಯ್ ಹತ್ರ, ನಾನು ಇವನನ್ನು ಮದುವೆ ಆಗೋದಿಲ್ಲ, ಯಾವತ್ತಿಗೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆ ಮಾತನ್ನು ಕೇಳಿ, ಈ ಹುಡುಗಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ, ನಿನ್ನಂಥ ಕ್ರೂರಿ ವ್ಯಕ್ತಿನ ಯಾರು ತಾನೇ ಮದುವೆ ಆಗ್ತಾರೆ ಅಂತ ಹೇಳಿ ಅವನಿಗೆ ಬುದ್ಧಿ ಮಾತನ್ನ ಹೇಳ್ತಾನೆ. ಆಗ ಬೇರುಂಡ, ನಿನ್ನನ್ನು ಇನ್ನೊಂದು ದಿವಸ ವಿಚಾರಿಸ್ಕೋತೀನಿ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಅವ್ರ ಕಡೆಯವರೆಲ್ಲ ಓಡೋಗ್ತಾರೆ. ಈ ಕಡೆ ಆರಾಧಕರು ವಿಜಿ ಹತ್ರ ಬಂದು ಕೈ ಮುಗಿದು, ನೀನು ನಮ್ಮ ಪಾಲ್ಗೆ ದೇವರಾಗ್ಬಿಟ್ಟೆ, ನನ್ನ ಮಗಳನ್ನ ಕಾಪಾಡಿಬಿಟ್ಟೆ, ನೀವು ಯಾರು ಅಂತ ನನಗೆ ಗೊತ್ತಿದೆ, ಬೆಳಗ್ಗೆ ನೀವು ಕೇಳ್ಕೊಂಬಂದಿದ್ರಲ್ಲ, ಆಗ ನಿಮ್ಮ ಬಗ್ಗೆ ಎಲ್ಲನೂ ನಾನು ತಿಳ್ಕೊಂಡಿದ್ದೀನಿ, ನಿಮಗೆ ಯಾರು ಸಹಾಯ ಮಾಡಿದ್ರು ಪರವಾಗಿಲ್ಲ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನಿಮಗೆ ನಾನು ಆಶ್ರಯ ಕೊಡ್ತೀನಿ, ಬನ್ನಿ ಅಂತ ಹೇಳಿ ಆರಾಧಕರು ವಿಜಿ ಮತ್ತು ಗೀತಾನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆ ಮಾತನ್ನು ಕೇಳಿ ಗೀತಾ ಮತ್ತು ವಿಜಿಗೆ ತುಂಬಾ ಖುಷಿಯಾಗತ್ತೆ. ಕಡೆಗೂ ತಾವು ಅಂದ್ಕೊಂಡಿದ್ದು ನಡೆದೇ ಹೋಯ್ತು. ನಮಗೆ ಈ ರುದ್ರಪುರದಲ್ಲಿ ಒಂದು ಆಶ್ರಯ ಸಿಕ್ತು. ಈಗ ಶಂಕರಪ್ಪ ಯಾರು, ಅಪ್ಪನಿಗೂ ಶಂಕರಪ್ಪನಿಗೂ ಏನು ಸಂಬಂಧ, ಅಪ್ಪ ಯಾಕೆ ಶಂಕರಪ್ಪನ ಹೆಸರು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಈಗ ದಾರಿ ಸುಲಭ ಆಯಿತು ಅಂತ ಹೇಳಿ ತುಂಬಾ ಖುಷಿ ಪಟ್ಕೊಂಡು ಆರಾಧ್ರ ಜೊತೆಯಲ್ಲಿ ಗೀತಾ ಮತ್ತು ವಿಜಿ ಹೋಗ್ತಿದ್ದಾರೆ. ಇನ್ನು ಈ ಕಡೆ ಧರ್ಮಪಾಲ ತುಂಬಾ ಕೋಪ ಮಾಡಿಕೊಂಡು, ಸಿಟ್ಟು ಮಾಡಿಕೊಂಡು, ಉದ್ರೇಕತನದಿಂದ ವಿಜಿನ ಸಾಯಿಸಬೇಕು, ಆದರೆ ಅವ್ನು ಯಾಕೆ ಇಲ್ಲಿಗೆ ಬಂದಿದ್ದಾನೆ, ಅವನ ಉದ್ದೇಶ ಆದರೂ ಏನು, ಅದನ್ನೆಲ್ಲ ತಿಳ್ಕೊಂಡು ಅವನ ಕಥೆನ ಮುಗಿಸ್ಬೇಕು, ಅವ್ರ ಅಪ್ಪ ಎಲ್ಲಿಗೋದ್ನೋ ಅಲ್ಲಿಗೆ ಅವನ ಮಗನ್ನು ಕಳಿಸ್ಬೇಕು ಅಂತ ಹೇಳಿ ತುಂಬಾ ಸಿಟ್ಟಿನಿಂದ ವಿಜಿನ ಸಾಯಿಸೋದಿಕ್ಕೆ ಅಂತ ಹೇಳಿ ಮಚ್ಚನ್ನು ತಗೊಂಡು ತನ್ನ ಕೆಲಸಗಾರನ ಜೊತೆಲಿ ಬರ್ತಿದ್ದಾನೆ. ಹಾಗಾದರೆ ಮುಂದೆ ಏನಾಗುತ್ತೆ, ವಿಜಿನ ಧರ್ಮಪಾಲ ಅವರು ಸಾಯಿಸ್ಬಿಡ್ತಾರಾ? ಹಾಗಾದರೆ ವಿಜಿನ ಕಾಪಾಡೋದು ಯಾರು? ಯಾರಾದರೂ ವಿಜಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ಸೂರ್ಯಪ್ರಕಾಶ್ ಮಗ ಈ ವಿಜಿ ಅನ್ನೋ ಸತ್ಯ ಗೊತ್ತಾದರೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು? ಅವ್ರು ನಿಜವಾಗ್ಲೂ ವಿಜಿಗೆ ಸಹಾಯ ಮಾಡ್ತಾರಾ? ಆ ಧರ್ಮಪಾಲ ಅವರಿಂದ ವಿಜಿನ ಬಚಾವ್ ಮಾಡ್ತಾರಾ? ಇಲ್ಲ, ಸೂರ್ಯಪ್ರಕಾಶ್ದು ಏನೂ ತಪ್ಪಿಲ್ಲ, ಎಲ್ಲ ಭಾನುಮತಿ ನಡೆಸಿದಂತಹ ಪಿತೂರಿ ಅನ್ನೋ ಸತ್ಯ ಧರ್ಮಪಾಲ ಅವ್ರಿಗೆ ಗೊತ್ತಾಗತ್ತಾ? ಭಾನುಮತಿ ಕೆಟ್ಟ ಹೆಂಗಸು ಅನ್ನೋ ಸತ್ಯ ತಮ್ಮ ಊರಿನಲ್ಲಿ ನಡೆದಂಥ ವಿಚಾರಕ್ಕೂ ಸೂರ್ಯಪ್ರಕಾಶ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಸತ್ಯ ಧರ್ಮಪಾಲ ಅವ್ರಿಗೆ ಗೊತ್ತಾಗುತ್ತಾ? ಇವಿಷ್ಟು ನಾಳಿನ ಸಂಚಿಕೆಯ ಅಪ್ಡೇಟ್.